2022ರಲ್ಲಿ ಬಿಜೆಪಿ ಸರ್ಕಾರವೇ ಇತ್ತು. ಬಿಜೆಪಿಯವರು ಷಂಡರಿದ್ದಾರೆ. ಕಲಬುರಗಿಯಲ್ಲಿ ಬಿಜೆಪಿ ನಾಯಕರು ಅಯೋಗ್ಯರಿದ್ದಾರೆ. ಗಂಡಸ್ತನ ಇಲ್ಲ ಅವರ ಬಳಿ. ಕಲಬುರಗಿ ಜಿಲ್ಲೆಯ ಬಿಜೆಪಿಯವರನ್ನ ವಿಸರ್ಜನೆ ಮಾಡಿ ಮನೆಯಲ್ಲಿ ಹೋಗಿ ಕುಳಿತುಕೊಳ್ಳಿ ಎಂದು ಪ್ರಮೋದ್ ಮುತಾಲೆ ಕಿಡಿಕಾರಿದ್ದಾರೆ. ಬಹಮನಿ ಸುಲ್ತಾನರ ಕೋಟೆ ಕಲಬುರಗಿ ಕೋಟೆ ಅತಿಕ್ರಮಣ ಆಗಿದೆ. ಹೈಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ ಡೆಮಾಲಿಷ್ ಮಾಡಿ ಎಂದು, ಆದರೂ ಕೂಡ ಮಾಡಿಲ್ಲ. ಅತಿಕ್ರಮಣ ಮನೆಗಳಿಗೆ ವಿದ್ಯುತ್ ಸಂಪರ್ಕ ಕೊಟ್ಟಿದ್ದಾರೆ. ಆಗ ಸರ್ಕಾರ ಸೆಗಣಿ ತಿನ್ನುತ್ತಿತ್ತ. ಮುಸ್ಲಿಮರು ಅಂದ್ರೆ ಏನು ಬೇಕಾದರೂ ಮಾಡಬಹುದಾ, ಇದೇನು ತುಗ್ಲಕ್ ದರ್ಬಾರ ಎಂದು ಕಾಂಗ್ರೆಸ್ ನಾಯಕರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಅಲ್ಲದೆ ಕಲಬುರಗಿಯಲ್ಲಿ ಬಿಜೆಪಿ ನಾಯಕರು ಅಯೋಗ್ಯರಿದ್ದಾರೆ, ಗಂಡಸ್ತನ ಇಲ್ಲ ಅವರ ಬಳಿ ಎಂದು ಕಿಡಿಕಾರಿದ್ರು. ಯಾವುದೇ ರೀತಿಯ ಈ ಜಿಲ್ಲೆಯಲ್ಲಿ ಧ್ವನಿ ಎತ್ತಲಾರದಂತ ಅಯೋಗ್ಯರಿದ್ದಾರೆ. ಇದನ್ನೇ ಅಲ್ಲ, ಈಗ ಹೇಳ್ತೀನಿ, 1, 2, 3, 4 ಹೇಳ್ತೀನಿ. ಯಾವುದಕ್ಕೂ ಧ್ವನಿ ಎತ್ತಲಾರದಂತ ಬಿಜೆಪಿಯವರಿದ್ದಾರೆ, ಅಯೋಗ್ಯರಿದ್ದಾರೆ. ಇವರಲ್ಲಿ ಗಂಡಸ್ತನ ಅನ್ನೋದೇ ಇಲ್ಲ. ಎಲ್ಲಿ ಕಳ್ಕೊಂಡಿದ್ದಾರೆ ಅಂತ ಹುಡುಕಬೇಕು ಅವರು. ಯಾಕೆ ಬಾಯಿ ಮುಚ್ಕೊಂಡಿದ್ದಾರೆ ಅಂತ ಗೊತ್ತಾಗಬೇಕು ಅವ್ರಿಗೆ, ಹೇಳಬೇಕು ಅವರು. ವಿಸರ್ಜನೆ ಮಾಡಿದೆ. ಕಲಬುರಗಿಯ ಜಿಲ್ಲೆ ವಿರೋಧ ಮಾಡಲಾರದಂತ ಅನ್ಯಾಯದ ವಿರುದ್ಧ, ಅಧರ್ಮದ ವಿರುದ್ಧ, ಹಲ್ಲೆಗಳ ವಿರುದ್ಧ, ಹಿಂದೂಗಳ ಮೇಲೆ ಆಕ್ರಮಣಗಳಾಗ್ತಾ ಇದ್ದಾವೆ. ಅದ್ರ ಬಗ್ಗೆ ಒಂದೇ ಒಂದು ಶಬ್ದ ಇಲ್ಲ. ಇವತ್ತು ಚಿತ್ತಾಪುರದ ಸ್ಪರ್ಧೆ ಮಾಡಿದಂತ ವ್ಯಕ್ತಿ ಜೈಲಿನಲ್ಲಿದ್ದಾರೆ. ಏನ್ ಅಪರಾಧಗಳು? ಒಬ್ಬ ಬಿಜೆಪಿಯವರು ಧ್ವನಿ ಎತ್ತಿದ್ರೆ ನಿಮ್ಮದೇ ಕ್ಯಾಂಡಿಡೇಟ್ ಅಲ್ಲ, ನಿಮ್ಮದೇ ಕಾರ್ಯಕರ್ತಲ್ಲ. ನಾನು ಹೇಳೋದು ಇವ್ರ ಬಗ್ಗೆ ನಮಗೆ ವಿಶ್ವಾಸ ಉಳಿದಿಲ್ಲ. ಕಲಬುರಗಿಯ ಜಿಲ್ಲೆಯ ಬಿಜೆಪಿಯವರನ್ನ ವಿಸರ್ಜನೆ ಮಾಡಿ ಮನೆ ಒಳಗೆ ಕೂತ್ಕೊಳ್ಬೇಕು ಆನಂದವಾಗಿ. ಇನ್ ಯಾರ ಮನೆ ಒಳಗೆ ಹೋಗಿ ಕೂತ್ಕೊಳ್ತಾರೆ ಅನ್ನೋದು ನಮ್ಗೆ ಗೊತ್ತಿದೆ. ಸೊ ಅವ್ರ ಮನೆ ಒಳಗೆ ಹೋಗಿ ಕೂತ್ಕೊಂಡ್ಬಿಡ್ರಿ. ಸಿದ್ಧಾಂತವನ್ನ, ಕಾರ್ಯಕರ್ತರನ್ನ, ಒಂದು ಪ್ರಾಮಾಣಿಕತೆಯನ್ನ ಬಲಿ ಕೊಡಬೇಡಿ, ಪಕ್ಷವನ್ನ ಬಲಿ ಕೊಡಬೇಡಿ ಅನ್ನೋದ್ರಿಂದ ನಾನು ಬಿಜೆಪಿಯವರು ಸಂಬಂಧಪಟ್ಟ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಸೊ ಈಗ ಯಾಕೆ ಧ್ವನಿ ಎತ್ತಿದೀವಿ ಅಂತಂದ್ರೆ, ಭ್ರಷ್ಟಾಚಾರದ ಯಾವಾಗ ಬೇಕಾದಾಗ ಧ್ವನಿ ಎತ್ತಬಹುದು. ಆಗ್ಲೇ ಈಗ ಬಡಾವಣೆ ದರ್ಗಾಕ್ಕೆ ಹೊಂದಿಕೊಂಡಂತ ಒಂದು ದಾರಿಯಲ್ಲೇ ಅತಿಕ್ರಮಣ ಮಾಡಿಕೊಂಡು ಈಗ ಅಲ್ಲಿ ಶಾಲೆ, ಕಲ್ಯಾಣ ಮಂಟಪ, ಲಾಡ್ಜು, ಮಸೀದಿ ಇದೆಲ್ಲ ಆಗಿದೆ. ಟೋಟಲ್ ಇದಕ್ಕೆ PID ನಂಬರ್ ಬೇರೆ ಕೊಟ್ಟಿದ್ದಾರೆ. ಆಮೇಲೆ ಕೋರ್ಟ್ ಆಜ್ಞೆ ಆದ ನಂತರ PID ನಂಬರ್ ಅನ್ನು ವಾಪಸ್ ತಗೊಳ್ತಾರೆ, ರದ್ದು ಮಾಡ್ತಾರೆ. ಇದು ಮತ್ತು ಅಲ್ಲಿಯ ಕಾರ್ಪೊರೇಷನ್ ಕಮಿಷನರ್ ಹೇಳ್ತಾರೆ ಇದು ನಮಗ್ ಸಂಬಂಧಪಟ್ಟಿದ್ದಲ್ಲ, ವಕ್ಫ್ ಬೋರ್ಡ್ಗೆ ಸಂಬಂಧಪಟ್ಟಿದ್ದು. ಕಾರ್ಪೊರೇಷನ್ ಕಮಿಷನರ್ ಅವರೇ PID ನಂಬರ್ ಕೊಟ್ಟಾಗ ಈ ಜ್ಞಾನ ಇರ್ಲಿಲ್ವಾ? ವಕ್ಫ್ ಬೋರ್ಡ್ ಹೆಂಗ್ ಬರುತ್ತೆ? ರಸ್ತೆ ಎಲ್ಲಿ ಬೇಕಾದ್ರೆ ಏನ್ ಬೇಕಾದ್ರೆ ವಕ್ಫ್ ಬೋರ್ಡ್ ಅಂತ ಹೇಳಿ ಬೋರ್ಡ್ ಹಾಕ್ಬಿಡೋದಾ? ಇದನ್ನು ಕಬಳಿಸಿದವರು MIM ಮಾಜಿ ಅಧ್ಯಕ್ಷ. ಸೊ ಇದು ರೆವಿನ್ಯೂ ಬರುತ್ತೆ, ನಮಗೇನ್ ಬರೋದಿಲ್ಲ ಅಂತ ಒಂದ್ಸಲ ಹೇಳೋದು, ವಕ್ಫ್ ಬೋರ್ಡಿಗೆ ಬರುತ್ತೆ ಅಂತ ಹೇಳಿ ಒಂದ್ಸಲ ಹೇಳೋದು. ಸೊ ಈ ರೀತಿಯ ವ್ಯವಸ್ಥಿತವಾಗಿ ಮುಸ್ಲಿಂ ಸಮಾಜಕ್ಕೆ ಅನುಕೂಲ ಆಗುವ ಹಾಗೆ DC, ಕಾರ್ಪೊರೇಷನ್, AC ಮತ್ತು ಸರ್ಕಾರದ ಎಲ್ಲ ವ್ಯವಸ್ಥೆ ಅವ್ರ ಪರವಾಗಿ, ಕಾನೂನು ಪರವಾಗಿಲ್ಲ. ಕಾನೂನು ಪಾಲಿಸಬೇಕು ಅಂತನ್ನುವಂಥದ್ದಿಲ್ಲ. ಇದಕ್ಕೆ ಉತ್ತರ ಮತ್ತು ದಕ್ಷಿಣದ ಇಬ್ರು MLA ಫಾತಿಮಾ ಮತ್ತು ಅಲ್ಲಮ ಪ್ರಭುಗಳು ಇಬ್ರು ಬಹಳ ಸಪೋರ್ಟ್ ಆಗಿ ನಿಂತ್ಕೊಂಡಿದ್ದಾರೆ. ಅಂದ್ರೆ ಇದನ್ನೇ ಮಾಡೋರು ನೀವು. ನಾಳೆ ನಿಮ್ಮ ಮನೇನು ಕೊಡ್ರಿ, ಅಲ್ಲಮ ಪ್ರಭುಗಳೇ ನಿಮ್ಮ ಮನೆ ಜಾಗ, ನಿಮ್ಮ ತೋಟ ಗದ್ದೆ ಏನೇನಿದೆ ಎಲ್ಲ ಕೊಡ್ರಿ ವಕ್ಫ್ ಬೋರ್ಡ್ಗೆ ನೋಡೋಣ. ಯಾಕೆ ಸರ್ಕಾರಿ ಜಾಗನೇ ಬೇಕೇನೋ, ಬಡವರಿ ಜಾಗನೇ ಬೇಕೇನೋ? ರಾಮನಗರವನ್ನ ಬೆಂಗಳೂರು ದಕ್ಷಿಣ ಅಂತ ಮರುನಾಮಕರಣ ಮಾಡಕ್ಕೆ ನಮ್ಮ ವಿರೋಧವಿದೆ.
ರಾಮನಗರ ಹೆಸರನ್ನು ಮರುನಾಮಕರಣ ಮಾಡೋಕೆ ಈಗಿನ ಅವಶ್ಯಕತೆ ಇದೆ ಎಂದು ಕಾಂಗ್ರೆಸ್ ಸರ್ಕಾರದ ಮೇಲೆ ಆಕ್ರೋಶ ವ್ಯಕ್ತಪಡಿಸಿ ಸರ್ಕಾರ ವಿರುದ್ಧ ಆಗಸ್ಟ್ 2ರಿಂದ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಲಾಗುವುದು ಎಂದು ತಿಳಿಸಿದ್ರು. ಅಲ್ಲಿಯ MLA ಮುಸ್ಲಿಂ ಬಂದ ತಕ್ಷಣನೇ ನಿಮಗೆ ಒಮ್ಮೆಲೆ ಬದಲಾವಣೆ ಮಾಡ್ಬೇಕಂತ ಅನಿಸ್ತಾ? ಅಲ್ಲಿ ಮುಸ್ಲಿಂ MLA ಗೆದ್ದ ತಕ್ಷಣನೇ ಎಲ್ಲವನ್ನು ಅವ್ರ ಪರವಾಗಿ ನಿಂತ್ಕೊಳ್ಬೇಕು ಅಂತ ಅನಿಸ್ತಾ ಇದೆಯಾ? ನೀವು ಬದಲಾವಣೆ ಮಾಡೋದೇ ಆದ್ರೆ ಬ್ರಿಟಿಷರು ಹೋಗಿ 77 ವರ್ಷ ಆಯ್ತು. ಇವತ್ತಿನ ತನಕ ವಿಕ್ಟೋರಿಯಾ ರಾಣಿ ಹಾಸ್ಪಿಟಲ್, ಕರ್ಜನ್ ಪಾರ್ಕ್, ಕಬ್ಬನ್ ಪಾರ್ಕ್, ಹೀಗೆ ಇನ್ನೂ ಬ್ರಿಟಿಷರ ಆಡಳಿತದಲ್ಲಿ ಇರುವಂತ ಅವ್ರ ಹೆಸರುಗಳಿದಾವಲ್ರಿ, ಅದನ್ನ ತೆಗೀರಿ. ನಿಮಗೇನು ಸ್ವಾಭಿಮಾನ ಇದೆಯಾ? ಯಾಕೆ ರಾಮನ ಬಗ್ಗೆ ನಿಮಗೆ ಸಿಟ್ಟು? ಯಾಕೆ? ಏನ್ ಮಾಡಿದನ್ ರಾಮ? ಸೊ ನಾವು ಇದರ ವಿರುದ್ಧ ರಾಮನಗರ ಜಿಲ್ಲೆಯ ಹೆಸರನ್ನ ಬದಲಾವಣೆ ಮಾಡಿದರ ವಿರುದ್ಧ ಶ್ರೀರಾಮ ಸೇನೆ ಸಂಘಟನೆ ಆಗಸ್ಟ್ 2ನೇ ತಾರೀಕು ಇಡೀ ರಾಜ್ಯಾದ್ಯಂತ DC-ಗಳಿಗೆ ಮನವಿ ಕೊಟ್ಟು ನಮ್ಮ ಪ್ರತಿಭಟನೆಯನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ಇನ್ನೊಂದು, ಇತ್ತೀಚೆಗೆ 2-3 ಇದೇ ಮಾದರಿಯಲ್ಲಿ ಅತಿಕ್ರಮಣ ಆದಂತಹ ವ್ಯವಸ್ಥಿತವಾಗಿ ಕಣ್ಮುಚ್ಚಿ ಕೊಡುತ್ತಂತ DC ಅವರು, ಮುನ್ಸಿಪಲ್ ಕಾರ್ಪೊರೇಷನ್ ಕಮಿಷನರ್ ಅವರು, ಸೊ ಇವರಿಗೂ ನಾವು ಇದನ್ನ ಹೇಳಬೇಕಾಗುತ್ತೆ. ಬಹುಮನಿ ಸುಲ್ತಾನ್ ಕೋಟೆ ಇದು ಸರ್ಕಾರದ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟಿನ ಜಾಗ ಇದೆ. ಸೆಂಟ್ರಲ್ ಮತ್ತು ಸ್ಟೇಟಿನ ಸಂಬಂಧಪಟ್ಟಂತ ಜಾಗವನ್ನ ಹೊರಗೆ ಮತ್ತು ಒಳಗಡೆಗೆ 300 ಮನೆಗಳ ಅತಿಕ್ರಮಣ ಆಗಿದ್ದಾರೆ. ಸೊ ಇದರ ವಿರುದ್ಧ ಕೋರ್ಟಿಗೆ ಹೋಗಿದ್ದಾರೆ. ಹೈಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿದೆ, ಅದನ್ನ ತೆಗೆದುಹಾಕಿ, ಡೆಮಾಲಿಷ್ ಮಾಡಿ ಅನ್ನೋದನ್ನ ಹೈಕೋರ್ಟ್ ಹೇಳಿದೆ. ಸೊ ಹೈಕೋರ್ಟ್ ಹೇಳಿದ್ರೂ ಕೂಡ ಇನ್ನೂವರೆಗೆ ಯಾವುದೇ ಕ್ರಮ ಇಲ್ಲ. ಮೂರು ತಿಂಗಳಲ್ಲಿ ಅದನ್ನ ಆಕ್ಷನ್ ತಗೊಳ್ಳಿ ಅಂತ ಹೈಕೋರ್ಟ್ ಕಲಬುರಗಿ ಪೀಠನೇ ಹೇಳಿದೆ. ಹೈಕೋರ್ಟ್ ಆದೇಶ ಆದ್ಮೇಲೆ ನೀವು ಜಿಲ್ಲಾಡಳಿತ ಏನ್ ಮಾಡಿತ್ತು ನೋಡಿ, ಆ ಮನೆಗಳಿಗೆ ಅತಿಕ್ರಮಣ ಮಾಡಿದ ಈ ಮುಖ್ಯ ಕಾರ್ಪೊರೇಷನ್ ಅವರಿಗೆ ಏನ್ ಮಾಡ್ತಾ ಇದ್ರು? ಸೆಗಣಿ ತಿಂತಾರ. ಯಾವ ಜಾಗಕ್ಕೆ ಏನ್ ಕೊಡ್ತಾ ಇದೀವಿ ಅಂತ ಗೊತ್ತಾಗೋದು ಇವರಿಗೆ. ಏನ್ ಬೇಕಾದ್ ಮಾಡೋದಾ? ಮುಸ್ಲಿಮರು ಅಂತ ಅಂದ್ಕೊಳ್ಳೆ ಏನ್ ಬೇಕಾದ್ ಮಾಡೋದಾ? ಏನ್ ನಡೀತಾ ಇದೆ? ತುಗಲಕ ದರ್ಬಾರ. ಸೊ ಜಿಲ್ಲಾಧಿಕಾರಿಗಳಿಗೆ, ಕಾರ್ಪೊರೇಷನ್ ಕಮಿಷನರ್ಗೆ ನಾನು ಹೇಳ್ತೀನಿ, ಕೂಡಲೇ ಇದರ ಸಂಬಂಧಪಟ್ಟ ಕ್ರಮ ತಗೊಂಡು ಕೋರ್ಟ್ ಆರ್ಡರ್ಗೆ ಕಿಮ್ಮತ್ತಿಲ್ವಾ? ಕೋರ್ಟ್ ಆರ್ಡರ್ ಮಾಡಿದ ಮೇಲೆ ಅದ್ರ ಮೇಲೆ ಕ್ರಮ ತಗೊಳ್ಬೇಕು ಅನ್ನುವಂಥದ್ದು ಸಾಮಾನ್ಯ ಜ್ಞಾನ ಇಲ್ವಾ ನಿಮಗೆ? DC ಅವರಿಗೆ, ಕಾರ್ಪೊರೇಷನ್ ಕಮಿಷನರ್ ಅವರಿಗೆ? ಅವ್ರು ಇವ್ರ ಮೇಲೆ ಹಾಕೋದು, ಇವ್ರು ಅವ್ರ ಮೇಲೆ ಹಾಕೋದು, ಇದು ನಾಟಕ ಬಿಡ್ರಿ. ಸೊ ಅದನ್ನು ಇಮ್ಮಿಡಿಯೇಟ್ ತೆಗೆದು ಹಾಕಬೇಕು ಅಂತ ಅನ್ನುವಂಥದ್ದು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ.